ಸಮೀರ್ MDಯನ್ನು ಈಗ ಧರ್ಮಸ್ಥಳ ಪೊಲೀಸರು ಹುಡುಕೊಂಡು ಬೆಂಗಳೂರಿಗೆ ಹೋಗಿದ್ದಂಥದ್ದು. ಬೆಂಗಳೂರಿನ ಜಿಗಣಿ ಮನೆಯಲ್ಲಿ ಪೊಲೀಸರು ಸುತ್ತುವರೆದಿದ್ದರು. ಸುತ್ತುವರೆದಂಥ ಸಂದರ್ಭದಲ್ಲಿ ಬೆಳಗ್ಗಿನಿಂದ ಸುತ್ತುವರೆದು ಮಧ್ಯಾಹ್ನದ ವೇಳೆಗೆ ಮನೆಯ ಬಾಗಿಲನ್ನು ಓಪನ್ ಮಾಡಿಸುವಂಥ ಸಂದರ್ಭದಲ್ಲಿ ಆತ ಒಳಗಡೆ ಇಲ್ಲ, ಆತನ ಮೊಬೈಲ್ ಮಾತ್ರ ಮನೆಯಲ್ಲೇ ಇತ್ತು. ಆತನ ಮನೆಯ ಸದಸ್ಯರು ಆ ಮನೆಯಲ್ಲಿದ್ದರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಇಲ್ಲಿ ಇನ್ನೊಂದು ಮೂಲದ ಪ್ರಕಾರ ಆತ ಮಂಗಳೂರಿನಲ್ಲೇ ಇದ್ದಾನೆ ಅಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಆತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 19 ಅಂದರೆ ಕಳೆದ 2 ದಿನಗಳ ಹಿಂದೆ ಮಂಗಳೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಅವರ ವಕೀಲರಾದಂಥ ಸಿರಾಜುದ್ದೀನ್ ಅವರು ಹಾಕಿದ್ರು. ಆ ಒಂದು ಜಾಮೀನು ಅರ್ಜಿಯ ತೀರ್ಪು ಇವತ್ತು ಆಗಸ್ಟ್ 21ನೇ ತಾರೀಕು ಅಂದರೆ ಇವತ್ತು ಆ ಒಂದು ತೀರ್ಪು ಹೊರಬೀಳಲಿದೆ. ಇನ್ನೇನು 4 ಕಾಲಿಗೆ ಈ ಒಂದು ಏನು ಅವ್ರು ಹಾಕಿರುವಂಥ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭವಾಗಿ ತೀರ್ಪು ಕೂಡ ಈಗ ಕೊಡುವಂಥದ್ದು. ಅಲ್ಲಿ ತೀರ್ಪು ಅಂದರೆ ನಿರೀಕ್ಷಣಾ ಜಾಮೀನು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತ ಹೇಳಿದರೆ ಬೇಲೇಬಲ್ ಸೆಕ್ಷನ್ಗಳಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನುಗಳು ಸಿಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿರುವಂತಹ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಅಂದರೆ ಏನು ಕಳೆದ 2-3 ದಿನಗಳ ಹಿಂದೆ ಪೊಲೀಸರು ಆತನನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಆತ ತನ್ನ ಮೊಬೈಲನ್ನು ಮನೆಯಲ್ಲಿ ಆತನ ಮನೆಯ ಸದಸ್ಯರುಗಳಿಗೆ ಕೊಟ್ಟು ಆತ ಮಂಗಳೂರನ್ನು ಸೇರಿರ್ತಾನೆ. ಸೊ ಇತ್ತ ಪೊಲೀಸರು ಆತನ ಮೊಬೈಲನ್ನು ಟ್ರೇಸ್ ಮಾಡುವಂಥ ಸಂದರ್ಭದಲ್ಲಿ ಆತನ ಮೊಬೈಲ್ ಬೆಂಗಳೂರಿನಲ್ಲಿ ಓಡಾಡ್ತಾ ಇತ್ತು. ಆತನ ಮನೆಯ ಸದಸ್ಯರು ಆತನ ಮೊಬೈಲ್ನಿಂದ ಇಟ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡ್ತಾ ಇದ್ರು. ಸೊ ಪೊಲೀಸರು ನಿನ್ನೆಯಿಂದ ಕೂಡ ಆ ಮೊಬೈಲ್ ಹಿಂದೆನೇ ಬಿದ್ದಿದ್ರು. ಸಮೀರೇ ಈ ಮೊಬೈಲನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಹೇಳಿ ಆತ ಹೋಗಿರುವಂಥ ಎಲ್ಲ ಲೊಕೇಶನ್ಗಳಿಗೂ ಹೋಗಿ ಸಂಜೆವರೆಗೂ ವೆಯ್ಟ್ ಮಾಡಿದ್ರು. ರಾತ್ರಿ ಆತನ ಮೊಬೈಲ್ ಆತನ ಮನೆಯನ್ನು ಸೇರಿತ್ತು. ಅಂದರೆ ಜಿಗಣಿ ಮನೆ ಏನಿದೆ ಆ ದೃಶ್ಯಾವಳಿಗಳು ನೋಡ್ಬೋದು. ಆ ಒಂದು ಮನೆಯಲ್ಲಿ ಮನೆಗೆ ಆ ಮೊಬೈಲ್ ಸೇರಿತ್ತು. ಆದರೆ ಸಮೀರ್ ಆ ಮೊಬೈಲನ್ನು ಇಟ್ಕೊಂಡು ಹೋಗಿರಲಿಲ್ಲ. ಆತನ ಮನೆಯ ಬೇರೆ ಸದಸ್ಯರು ಆತನ ಮೊಬೈಲನ್ನು ಇಟ್ಕೊಂಡು ಮನೆ ಒಳಗಡೆ ಹೋಗಿದ್ರು. ಸೊ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಸಮೀರ್ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಬಿಂಬಿಸ್ಲಿಕ್ಕೋಸ್ಕರ ಬೆಳಗ್ಗೆನಿಂದ ಮಧ್ಯಾಹ್ನದವರೆಗೂ ಕೂಡ ಅವರು ಮನೆಯ ಬಾಗಿಲನ್ನು ಓಪನ್ ಮಾಡಿಲ್ಲ. ಸೊ ಸಮೀರ್ ಒಳಗಡೆ ಇದ್ದಾನೆ ಅಂತ ಹೇಳಿ ಮನೆಯ ಸದಸ್ಯರೆಲ್ಲರೂ ಕೂಡ ಆ ಪೊಲೀಸರನ್ನು ಅಂದರೆ ನಂಬಿಸುವಂಥ ಕೆಲಸ ಮಾಡಿದರು. ಸೊ ಆತ ಯಾವಾಗ ಅವರು ಬಾಗಿಲನ್ನು ಓಪನ್ ಮಾಡಿರಲಿಲ್ಲ. ಸೊ ಸಮೀರ್ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಪೊಲೀಸರು ಇರ್ಬೋದು ಅಂತ ಹೇಳಿ ಹೆಚ್ಚಿನ ಫೋರ್ಸನ್ನು ತರಿಸ್ಕೊಂಡ್ರು. ಲೋಕಲ್ ಪೊಲೀಸರನ್ನ ತರಿಸ್ಕೊಂಡು ಮನೆಯನ್ನು ಸುತ್ತುವರೆದ್ರು. ಆಮೇಲೆ ಸುಮಾರು ಹೊತ್ತಾದ ಮೇಲೆ ಅವರು ಮನೆಯ ಬಾಗಿಲನ್ನು ತೆರೆದ ನಂತರ ಅಲ್ಲಿ ಗೊತ್ತಾಗಿದ್ದು ಅಲ್ಲಿ ಸಮೀರ್ ಇಲ್ಲ, ಆತನ ಮೊಬೈಲ್ ಮಾತ್ರ ಇದೆ ಅಂತೇಳಿ. ಸದ್ಯಕ್ಕೆ ಸಮೀರ್ ಮಂಗಳೂರಿನಲ್ಲೇ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಳೆದ ಒಂದು 20 ದಿನಗಳಿಂದ ಬೆಳ್ತಂಗಡಿ ಧರ್ಮಸ್ಥಳ ಸುತ್ತಮುತ್ತಲೇ ಸಮೀರ್ ಇದ್ದ. ಆದರೆ ಈಗ ಸಮೀರ್ ಮಂಗಳೂರಿನಲ್ಲೇ ಇದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಮಂಗಳೂರಿನ ಒಂದು ಕಡೆ ಆತ ಅಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಈಗ ಏನಾದರೂ ನಿರೀಕ್ಷಣಾ ಜಾಮೀನು ತೀರ್ಪು ಆತನ ಪರ ಬಂದರೆ, ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಅಲ್ಲಿಂದ ಸೀದಾ ಆತ ವಾಪಸ್ಸು ಕೋರ್ಟಿಗೆ ಹೋಗುವಂಥ ಸಾಧ್ಯತೆಗಳಿದೆ. ಮತ್ತು ಧರ್ಮಸ್ಥಳ, ಬೆಳ್ತಂಗಡಿ ಇಲ್ಲ ಬೆಂಗಳೂರು ಈ ಕಡೆ ಬರುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಈ ನಿರೀಕ್ಷಣಾ ಜಾಮೀನು ಸಿಗಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ಅಭಿಯೋಜಕರು ಕೂಡ ಈಗ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿರುವಂಥದ್ದು, ಅಲ್ಲಿ ವಾದವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ತುಂಬ ಸೆನ್ಸಿಟಿವ್ ಕೇಸ್ ಇದೆ. ಈತನ ವಿಡಿಯೋದಿಂದ ಸಾಕಷ್ಟು ಪ್ರಚೋದನೆಯಾಗಿದೆ, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ. ಅದು ಅಲ್ಲದೆ ಸಾಕ್ಷಿ ದೂರುದಾರನ ಗುರುತನ್ನು ರಿವೀಲ್ ಮಾಡಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಜಾಮೀನನ್ನು ಕೊಡಬಾರ್ದು, ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈಗ ವಾದವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಧರ್ಮಸ್ಥಳ ಪೊಲೀಸರು ಬೆಂಗಳೂರಲ್ಲಿದ್ದರೆ ಸಮೀರ್ ಮಾತ್ರ ಮಂಗಳೂರಿನಲ್ಲಿದ್ದಾನೆ.